ಓಂ ಶಾಂತಿ ಎಲ್ಲರಿಗೂ ಈ ನಿಮ್ಮ ಮನೆಯ ಮಗಳ ಕಡೆಯಿಂದ ಈ ದಿವಸ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ರೆಸಿಪಿ ಅದ್ರಿ ಪುಟಾಣಿ ಹಿಟ್ಟಿನಿಂದ ಕರ್ದಂಟು ತಯಾರು ಮಾಡಿದ್ರಿ. ಬರ್ರಿ ನೋಡ್ಕೊಂಬರೋಣ ಪುಟಾಣಿ ಹಿಟ್ಟಿನಿಂದ ಕರ್ದಂಟು ಹ್ಯಾಂಗೆ ತಯಾರು ಮಾಡಿದ್ರಿ. ಈಗ ಮೊದಲು ಏನು ಮಾಡೋಣ್ರಿ, ನಾವು ಸಂಕಲ್ಪ ಮಾಡೋಣ್ರಿ. ಯಾಕಂದ್ರೆ ಸಂಕಲ್ಪದಿಂದ ಸಿದ್ಧಿ ಆಗ್ತದೆ. ಹಿಂಗಿಲ್ಲ ಇವ್ರು ಏನು ಹೇಳ್ತಾರೆ ಚಂದಕ್ಕೆ ಹಿಂಗೆ ತಿಳ್ಕೊಬೇಡ್ರಿ. ನಾವು ಕಿಚನ್ದಾಗ ಹೋಗೋ ಮೊದಲು ಏನು ಮಾಡಿ ಶುದ್ಧ ಸಂಕಲ್ಪ ಮಾಡೋಣ್ರಿ, ಶುದ್ಧ ವಿಚಾರ ಮಾಡೋಣ್ರಿ. ಯಾವ ವಿಚಾರ ನಾವು ಸಾರ್ಕ ರಿಪೀಟ್ ಮಾಡ್ತೀವಿ ಅದೇನಾದ್ರೆ ಸಿದ್ಧಿ ಆಗ್ತದೆ. ಸಿದ್ಧಿ ಆಗ್ತಂದ್ರೆ ಕಾರ್ಯ ರೂಪದಾಗ ಬರ್ತದೆ. ಅದಕ್ಕೆ ಯಾವಾಗಲೂ ಶ್ರೇಷ್ಠ ಸಂಕಲ್ಪ ಮಾಡೋಣ್ರಿ. ಶ್ರೇಷ್ಠ ಸಂಕಲ್ಪ ಅಂದ್ರೆ ಒಂದೇ ಏನದ್ರಿ, ನಾವು ಪರಮಾತ್ಮನ ಮಕ್ಕಳಿದ್ದೇವ್ರಿ. ಮತ್ತು ಎರಡನೇ ಸಂಕಲ್ಪ ಅಂದರೆ ನಾವು ಮನೆಯವರೆಲ್ಲ ಶಾಂತ ಅದಾರೆ, ಶಾಂತಿ ವಾತಾವರಣ ಅದ ರೀ. ಮೂರನೇ ಸಂಕಲ್ಪ ಅದ ರೀ, ನಮ್ಮ ಮನೆಯವರೆಲ್ಲ ಹೆಂಗಂದ್ರೆ ಸುಖಿ ಅದ ರೀ. ಮನಸ್ಸಿನಿಂದ ಸುಖಿ ಅದ ರೀ, ಶರೀರದಿಂದ ಸುಖಿ ಅದ ರೀ, ಅಂದ್ರೆ ಸಂಪತ್ತಿದಿಂದ ಸುಖಿ ಅದ ರೀ. ಮತ್ತು ನಾಲ್ಕನೇ ಸಂಕಲ್ಪ ಅದ ರೀ, ನಮ್ಮ ಮನೇಲಿ ಹೆಂಗದ್ರಿ ಸ್ವರ್ಗ ಅದ ರೀ. ಹಾಂ, ಶರೀರದಿಂದ ಭಲೆ ಸುಖಿ ಇರ್ತಾರೆ ರೀ, ಆದರೆ ಸಂಪತ್ತಿನಿಂದ ಸುಖಿ ಇರ್ತದೆ ರೀ. ಆದ್ರೆ ಮನಸ್ಸಿನಿಂದ ಸುಖಿ ಇರೋಂಗಿಲ್ಲ ರೀ. ಅದಕ್ಕೆ ಮನಸ್ಸಿನಿಂದ ಸುಖಿ ಇರಬೇಕಾದ್ರೆ ಏನು ಮಾಡಿರಿ, ಬ್ರಹ್ಮಕುಮಾರಿ ಸಂಸ್ಥೆ ಭೇಟಿ ಕೊಡ್ರಿ. ನೀವು ಹೇಳ್ತಿರ್ಬೇಕ್ರಿ ಬ್ರಹ್ಮಕುಮಾರಿ ಸಂಸ್ಥೆ ಎಲ್ಲಿ ಅದ ಅಂದ್ರೆ ಗೂಗಲ್ದಾಗ ಸರ್ಚ್ ಮಾಡಿರಿ. ಬ್ರಹ್ಮಕುಮಾರಿ ಸಂಸ್ಥೆ ನಿಮ್ಮ ಶೇರ್ ಕೊಟ್ಟರಿ ಇದ್ದೇ ಇರ್ತದೆ ರೀ. ಮತ್ತು ಹಳ್ಳಿಗೊಟ್ಟನ ಏನಂದ್ರೆ ಸಂಸ್ಥೆ ಅದ ರೀ. ನಿಮ್ಮ ಮನಸ್ಸಿಗೂ ಸುಖಿ ಸಿಗ್ತದೆ ರೀ, ಮತ್ತು ಮನೆಯಾಗೂ ಏನಿರ್ತದೆ ರೀ, ಆನಂದ ಪ್ರೇಮ ಸುಖ ಶಾಂತಿ ಎಲ್ಲನೂ ಸಿಗ್ತದೆ. ಮತ್ತು ಮನೆಯೂ ಸ್ವರ್ಗ ಆಗ್ತದೆ ರೀ. ಮನೆ ಸ್ವರ್ಗ ಹೆಂಗೆ ಆಗ್ತದೆ, ಪ್ರತಿಯೊಬ್ಬರ ಮನೆಯಾಗ ಆತ್ಮ ಸುಖಿ ಮತ್ತು ಶಾಂತಿ ಇದ್ದರೆ ಏನಿರ್ತದೆ ರೀ, ಮನೆ ಸ್ವರ್ಗ ಆಗ್ತದೆ ರೀ. ಬ್ರಹ್ಮಕುಮಾರಿ ಸಂಸ್ಥೆ ಭೇಟಿ ಕೊಟ್ಟು ನೋಡ್ರಿ, ನಿಮ್ಮ ಸುಖ ಶಾಂತಿ ಎಲ್ಲನೂ ಹಾದಿ ತೋರಿಸ್ತಾರೆ ಹೆಂಗೆ ಸಿಗ್ತದೆ ಅನ್ನೋದ್ರಿ. ಮತ್ತು 100% ಹೇಳ್ತದೆ ರೀ, ಸುಖ ಶಾಂತಿ ಸಿಗ್ತದೆ ರೀ. ಬರ್ರಿ ನೋಡ್ಕೊಂಬರೋಣ. ಇಷ್ಟು ಸಿಂಪಲ್ ಆದ್ರೆ ಮತ್ತು ಟೇಸ್ಟಿನೇ ಆದ್ರೆ ಭಾಳ ಮೃದುನೂ ಇರ್ತದೆ ರೀ. ಇದು ಕರ್ದಂಟು ನೋಡಿ ಎಷ್ಟು ಮಸ್ತ್ ಆಗ್ಯಾವ ಕರ್ದಂಟ. ಬರ್ರಿ ನೋಡ್ಕೊಂಬರೋದು ರೆಸಿಪಿ ಹೆಂಗೆ ಮಾಡೋದು ಅನ್ನೋದು. ನಾನು ಏನು ಮಾಡ್ಲತ್ತೀವಿ ರೀ, ಪುಟಾಣಿ ಕರ್ದಂಟು ಮಾಡ್ತೀವಿ ರೀ. ಪುಟಾಣಿ ಕರ್ದಂಟು ಮಾಡ್ಬೇಕಾದ್ರೆ ಮೊದಲು ಏನು ಮಾಡ್ತೀನಿ ನೋಡಿರಿ, ಪುಟಾಣಿ ಮಿಕ್ಸರ್ಗೆ ಹಾಕೊಂಡೀನಿ ರೀ. 2 ಗ್ಲಾಸ್ ಆಗೋಷ್ಟು ಪುಟಾಣಿ ಹಿಟ್ಟು ತೊಗೊಂಡೇನಿ ರೀ. ಮಿಕ್ಸರ್ಗೆ ಹಾಕೊಂಡು 2 ಗ್ಲಾಸ್ ಏನು ಮಾಡೀನಿ ರೀ, ಪುಟಾಣಿ ಹಿಟ್ಟು ತೊಗೊಂಡೀನಿ ರೀ. ಎಷ್ಟು ಪುಟಾಣಿ ಹಿಟ್ಟು ತೊಗೊಂಡಿದ್ದು ಇದೇ ಗ್ಲಾಸಲ್ಲಿ ಏನು ಮಾಡ್ತಾನೆ 2 ಗ್ಲಾಸ್ ಆಗೋಷ್ಟು ಸಕ್ರೆನೂ ತೊಗೋತೀನಿ ರೀ. ನಾನು ಏನು ಮಾಡಿದ್ರಿ, ಇದಕ್ಕೆ 2 ಗ್ಲಾಸ್ ಆಗೋಷ್ಟು ಪುಟಾಣಿ ತೊಗೊಂಡು ಇದಕ್ಕೆ ಮಿಕ್ಸರ್ಗೆ ಹಾಕ್ಕೊಂಡು ಹಿಟ್ಟು ತೊಗೊಂಡೀನಿ ರೀ. ಇದಕ್ಕೆ ಹಿಟ್ಟು ಏನು ಮಾಡ್ಕೋಬೇಕು ರೀ, ಚಾಣಸ್ಕೋಬೇಕು ರೀ. ನಾನು ಚಾಣಸ್ಕೊಂಡೀನಿ ರೀ. ಈಗ ಏನು ಮಾಡ್ತೀನಿ, ಸಕ್ರೆ ತೊಗೋತೀನಿ ರೀ. 2 ಗ್ಲಾಸ್ ಆಗೋಷ್ಟು ಏನು ಮಾಡ್ತೀನಿ ರೀ, ಸಕ್ರೆ ತೊಗೋತೀನಿ ರೀ. ನೋಡಿರಿ 2 ಗ್ಲಾಸ್ ಆಗೋಷ್ಟು ಸಕ್ರೆ ತೊಗೋತೀನಿ ರೀ. ಈಗ ಇದ್ರಾಗ ಏನು ಮಾಡ್ತೀನಿ ರೀ, ನೀರು ಹಾಕೋತೀನಿ ರೀ ಒಂದು ಸ್ವಲ್ಪ. ಈಗ ನೋಡಿರಿ ಇದಕ್ಕೆ ನಾನು ನೀರು ಹಾಕೋತೀನಿ ರೀ. ಇದು ಏನು ಮಾಡ್ಬೇಕು ರೀ, ಸಕ್ರೆ ತೊಯ್ಯಷ್ಟು ಅಷ್ಟೇ ಒಂದು ಅರ್ಧ ವಾಟಿ ಆಗಟ್ಟು ನೀರು ಹಾಕೋತೀನಿ ರೀ. ನಾನು ತೊಯ್ದಿಲ್ಲ, ಇನ್ನೂ ಸ್ವಲ್ಪ ಹಾಕೋತೀನಿ ರೀ. ನೋಡಿರಿ ಹಿಂಗೆ ಸಕ್ರೆ ತೊಯ್ಬೇಕ್ರಿ ಎಲ್ಲ. ನೀರಾಗ ಏನು ಮಾಡ್ಬೇಕು ರೀ, ಮಿಕ್ಸ್ ಆಗ್ಬೇಕ್ರಿ ಸಕ್ರೆ ಎಲ್ಲ. ನೋಡಿರಿ ಅಷ್ಟು ಹಿಂಗೆ ಮಿಕ್ಸ್ ಆಗೋಣ. ಈಗ ಏನು ಮಾಡ್ತೀನಿ ರೀ, ಗ್ಯಾಸ್ ಮೇಲೆ ಇಟ್ಕೋತೀನಿ ರೀ. ನೋಡಿರಿ ನಾ ಒಣ ಕೊಬ್ಬರಿ ಹೆರ್ಚ್ಕೊಂಡು ಇಟ್ಕೊಂಡೇನಿ ರೀ. ಮತ್ತು ಕಾಜು ಬಾದಾಮ್ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಮತ್ತು ಹಸಿ ಕೊಬ್ಬರಿ ಇದ್ರೂ ಹಾಕ್ಬೋದು ರೀ. ಮಸ್ತ್ ಆಗ್ತಾವೆ ರೀ, ಭಾಳ ಮೆತ್ತಗೆ ಆಗ್ತಾವೆ ರೀ, ಭಾಳ ಸ್ವೀಟ್ ಆಗ್ತದೆ. ಭಾಳ ಸಿಂಪಲ್ ರೆಸಿಪಿ ಅದ ರೀ. ಈಗ ಏನು ತೊಗೊಂಡಿರಿ, ನಾ ಕೊಬ್ಬರಿ ಕಿಸಾಸ್ಕೊಂಡು ತೊಗೊಂಡೀನಿ ರೀ. ಮತ್ತು ಕಾಜು ಬಾದಾಮ್ ಕಟ್ ಮಾಡ್ಕೊಂಡು ತೊಗೊಂಡೇನಿ ರೀ. ಇದು ಮೊದಲೇ ಏನು ಮಾಡ್ಬೇಕು ರೀ, ತಯಾರು ಮಾಡಿ ಇಟ್ಕೋಬೇಕು ರೀ. ಭಾಳ ಸಿಂಪಲ್ ಅದ ರೀ, ಮತ್ತು ಭಾಳ ಟೇಸ್ಟಿನೂ ಆಗ್ತದೆ ರೀ, ಮತ್ತು ಭಾಳ ಮೃದು ಮೆತ್ತಗೆ ಆಗ್ತವೆ ರೀ ಕರ್ದಂಟ. ಬರ್ರಿ ನೋಡ್ರಿ ಹೆಂಗೆ ಅದು ನೋಡ್ರಿ. ಆಣ್ ತೊಳ್ತಿದ್ದೇವೆ ಈಗ, ಗ್ಯಾಸ್ ಮೇಲೆ ಇಟ್ಟಿದ್ದೇವೆ ರೀ. ಆಣ್ ತೊಗೊಂಡು ಬರ್ರಿ ಸಕ್ರೆದು ಒಂದು ವಾಟಿ ಆಗಟ್ಟು ಏನು ಮಾಡೀನಿ ರೀ, ಕೊಬ್ಬರಿ ಮಿಕ್ಸರ್ಗೆ ಹಾಕೊಂಡೇನಿ ರೀ. ಒಂದು 6 ಕಾಜು ಮತ್ತು 6 ಬಾದಾಮ ತೊಗೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡೇನಿ ರೀ. ನೋಡಿರಿ ನಾ ಇಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡೇನಿ ರೀ ಆಣೀಗ. ಈಗ ಸಕ್ರೆಗೆ ಅದು ಆಣವಾಗಲ್ತದೆ ರೀ. ಗ್ಯಾಸ್ ಏನು ಮಾಡಿದ್ರಿ, ಗ್ಯಾಸ್ ಏನು ಮಾಡಿದ್ರಿ, ಫುಲ್ ಇಟ್ಕೊಂಡಿದ್ರಿ. ಯಾಕಂದ್ರೆ ಸಕ್ರೆ ಕರಗ್ರಿ. ಈ ಥರ ಏನು ಮಾಡ್ಬೇಕು ರೀ, ಕಡ್ಚಿ ತಿರ್ಸ್ಕೊತೇ ಇರ್ಬೇಕು ರೀ. ಕಡ್ಚಿ ತಿರ್ಸ್ಕೊಳ್ಳೋದ್ರಿಂದ ಏನಾಗ್ತದೆ ರೀ, ಸಕ್ರೆ ಲೌಕರ ಎಲ್ಲ ಕರಗ್ಕೋತದ ರೀ ನೀರಾಗ. ನೋಡ್ರಿ ನಾ ಇಲ್ಲಿ ಕರ್ದಂಟು ಹಾಕೋಳಗೆ ಏನು ಮಾಡಿದೀನಿ ರೀ, ದೊಡ್ಡ ಪರಾತ್ ತೊಗೊಂಡಿದ್ದೀನಿ ರೀ. ನೀವು ಪ್ಲೇಟರ್ ತೊಗೋಬೋದು, ಏನು ನಿಮ್ಮ ಮನ್ಯಾಗ ವಸ್ತು ಪಾತ್ರೆಗಳು ಅವು ತೊಗೋಬೋದು ರೀ. ನಾ ಇದಕ್ಕೆ ಏನು ಮಾಡ್ತೀನಿ ರೀ, ತುಪ್ಪ ಹಚ್ಕೊಳ್ತೀನಿ ರೀ ಇದಕ್ಕೆ. ಯಾಕಂದ್ರೆ ಕರ್ದಂಟು ತಳಗೆ ಹತ್ಕೊಬಾರ್ದಂದ್ರೆ 1 ಚಮಚ ಏನು ಮಾಡ್ತೀನಿ ರೀ, ತುಪ್ಪ ಹಾಕೋತೀನಿ ರೀ. 1 ಚಮಚ ಏನು ಮಾಡ್ತೀನಿ ಅದಕ್ಕೆ ತುಪ್ಪ ಹಚ್ಕೋತೀನಿ ರೀ. ಮತ್ತು ಒಂದು 2 ಚಮಚ ಆಗಟ್ಟು ಏನು ಮಾಡೋದು ರೀ, ಸಕ್ರೆ ಆಣದಾಗ ತುಪ್ಪ ಹಾಕೊಳ್ಳೋದ್ರಿ. ನಾ ಈಗ ಏನು ಮಾಡಿದ್ರಿ, ಸಕ್ರೆ ಆಣದಾಗ 2 ಚಮಚ ಆಗಷ್ಟು ತುಪ್ಪ ಹಾಕೊಂಡೇನಿ ರೀ. ನೋಡಿರಿ ಈ ಥರ ಏನು ಮಾಡ್ಬೇಕು ರೀ, ಸಕ್ರೆ ಕುದ್ಕೋಬೇಕು ರೀ. ಆಣ್ ಬರೋ ಟೈಮಿಗೆ ಏನು ಮಾಡೋದು, ಗ್ಯಾಸ್ ಪೂರಾ ಮೀಡಿಯಮ್ದಾಗ ಇಡೋದು ರೀ. ಗ್ಯಾಸ್ ಪೂರಾ ಲೋ ಇಡೋದು ರೀ. ಯಾಕಂದ್ರೆ ಆಣೆ ಅಂತಂದ್ರೆ ಲೌಕರ ಗಟ್ಟಿ ಆಗ್ತದೆ ರೀ. ಈ ಥರ ಏನು ಮಾಡ್ಬೇಕು ರೀ, ಕೈ ಆಡ್ಸ್ಕೊತ ಇರ್ಬೇಕು ರೀ. ಈಗ ನೋಡಿರಿ ಆಣ್ ನೋಡೋದು. ನೋಡಿರಿ ಈ ನೀರಾಗ ಒಂದು ಪ್ಲೇಟ್ ತೊಗೊಂಡಿದ್ರಿ, ಅದ್ರ ಪ್ಲೇಟ್ನ ನೀರು ಹಾಕ್ಕೊಂಡಿದ್ರಿ. ನೋಡ್ರಿ ಆಣ ಈಗ ಏನು ಮಾಡೋದು, ಎಲ್ಲ ಕಡೆ ಆಗ್ಬಾರ್ದ್ರಿ ಆಣ. ಈ ಥರ ಏನು ಮಾಡ್ಬೇಕು, ಗೋಳೆ ಆಗ್ಬೇಕು ರೀ. ನೋಡಿರಿ ಈ ಥರ ಏನು ಮಾಡ್ಬೇಕು ರೀ, ಗೋಳೆ ಆಗ್ಬೇಕಲ್ಲ ಆಣ, ಅಂದ್ರೆ ಆಣ ಬಂದಿರ್ತದೆ. ಈಗ ಗ್ಯಾಸ್ ಬಂದ್ ಮಾಡ್ಕೊಂಡಿನ್ರಿ ನಾ. ನೋಡ್ರಿ ಇದಕ್ಕೆ ಹಿಟ್ಟು ಹಾಕೊಳ್ತೀನಿ ರೀ. ಈ ಥರ ಏನು ಮಾಡೋದು, ಹಿಟ್ಟು ಮಿಕ್ಸ್ ಮಾಡ್ಕೋತ ಹೋಗೋದು ರೀ.
ಹಂಗೆ ತಿರ್ಕೋಬೇಕ್ರಿ, ಹಿಟ್ಟು ಭೀ ಹಾಕೋಬೇಕ್ರಿ ಮೇಲೆ. ಈ ಥರ ಉದುರ್ಸ್ಕೋಬೇಕ್ರಿ ಹಿಟ್ಟ. ಒಮ್ಮೆಲೆ ಹಾಕೋಣ ಏನಾಗ್ತದೆ ರೀ, ಗಂಟು ಆಗ್ತದೆ ರೀ. ಈ ಥರ ಉದುರ್ಸ್ಕೋತ ಹೋಗೋದ್ರಿ ಕೈಲಿ. ನೋಡ್ರಿ ಇಲ್ಲಿ ಒಂದು ಚಮಚ ಅಷ್ಟು ಏಲಕ್ಕಿ ಪುಡಿ ಹಾಕೊಂಡಿರಿ. ಈಗ ಏನು ಮಾಡ್ತೀನಿ, ಎಲ್ಲ ಡ್ರೈ ಫ್ರೂಟ್ಸ್ ಹಾಕೋತೀನಿ, ಕುಟ್ಕೊಂಡು ಇಟ್ಕೊಡೋದೆಲ್ಲ. ಈಗ ಏನು ಮಾಡಿದ್ರೆ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಮತ್ತು ಲೇಟ್ ಮಾಡಿಬಿಡಿದ್ರೆ ಯಾಕಂದ್ರೆ ಲೌಕರ್ ಗಟ್ಟಿ ಆಗ್ತದೆ ರೀ. ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಏನು ತುಪ್ಪ ಹಚ್ಕೊಂಡಿಟ್ಟಿದ್ರೆ ಪರತ್ನಾಗ ಎಲ್ಲ ಹಾಕೋತೀವಿ ನೋಡಿ. ಈ ಥರ ಏನು ಮಾಡಿದ್ರು ಎಲ್ಲ ಹಾಕೋದ್ರು ನೋಡಿರಿ. ಈ ಥರ ಮಸ್ತ್ ಆತವ್ರಿ. ಕರ್ದಂಟ ಭಾಳ ಮೃದು ಮಸ್ತ್ ಮೆತ್ತಗೆ ಆತವ್ರಿ. ಈಗ ಏನು ಮಾಡ್ತೀನಿ ರೀ, ಮ್ಯಾಲೆ ಕೊಬ್ಬರಿದು ಚೂರು ಹಾಕೋತೀನಿ ರೀ. ಈ ಥರ ಎಲ್ಲ ಏನು ಮಾಡೋದು, ಮ್ಯಾಲೆ ಕೊಬ್ಬರಿದು ಮಸ್ತ್ ಚೂರು ಹಾಕೋದ್ರಿ. ಇದಕ್ಕೀಗ 6 ತನಕ ಬಿಡ್ಬೇಕು ರೀ. ಈಗ 20 ಮಿನಿಟ್ ಬಿಡ್ಬೇಕು ರೀ. ಯಾಕಂದ್ರೆ ಗರಂ ಇರ್ತದಿಲ್ಲ ರೀ. ಈಗ ನಾವು ಸಹ ಇದು ತೊಗೊಂಡೋದ್ರಿಂದ ಮೆತ್ತಗೆ ಆತವ್ರಿ. ಆದ್ರೆ ಒಂದು 20 ಮಿನಿಟ್ ಇದಕ್ಕೆ ಏನು ಮಾಡ್ಬೇಕು ರೀ, ಈಗ ಪ್ಯಾನಿನ ಬೇಡ ಇಡ್ಬೇಕು ರೀ. 6 ಕಲರ್ ಮಸ್ತ್ ಅದಾವ್ರಿ. ಮತ್ತು ಭಾಳ ಮೆತ್ತಗೆ ಆತವ್ರಿ. ಮತ್ತೊಮ್ಮೆ ಮಾಡಿ ತಿನ್ಬೇಕು ಅನ್ನಿಸ್ತದೆ, ಅಷ್ಟು ಮಸ್ತ್ ಅದಾವ್ರಿ. ನೋಡಿರಿ ಈ ಥರ ಕಟ್ ಮಾಡ್ಕೊಳ್ಳೋದ್ರಿ. ನೋಡಿ ಎಷ್ಟು ಮಸ್ತ್ ಆಗ್ತಾವೆ ನೋಡಿರಿ. ಎಷ್ಟು ಮೆತ್ತಗೂ ಆತವ್ರಿ ಮತ್ತು ಭಾಳ ಟೇಸ್ಟಿನೂ ಇರ್ತಾವ್ರಿ. ನೋಡಿರಿ ನೋಡ್ಬೋದು ಎಷ್ಟು ಚಂದ ಆತವ ಕರ್ದಂಟ್ರಿ. ನೋಡಿರಿ ಇಲ್ಲಿ ಹತ್ಕೊಳ್ಳಲ್ಲ ಏನಿಲ್ಲ, ಎಷ್ಟು ಫಾಸ್ಟ್ ಹೊಣ್ತಾವೆ. ತುಪ್ಪ ಹಚ್ಚೋದ್ರಿ ಇಟ್ಟು ಫಾಸ್ಟ್ ಹೊಣ್ತಾವ್ರಿ. ಮತ್ತು ಎಲ್ಲಿ ಮುರಿದ್ರು ಇಲ್ಲರಿ. ಮತ್ತು ಆಣ್ ಚಂದ ತೊಗೊಂಡು ಕಲಾಗ ಗಟ್ಟಿನೂ ಆಗಲ್ಲ ರೀ. ಭಾಳ ಏನಿರ್ತವೆ ಮೆತ್ತಗೂ ಇರ್ತವೆ, ಭಾಳ ಟೇಸ್ಟಿನೂ ಆತವ್ರಿ. ನೋಡಿರಿ ಇಟ್ಟು ಮಸ್ತ್ ಆತವ್ರಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗೈತೆ ತಿಳ್ಕೊತೀನಿ. ಇಷ್ಟ ಆದರೆ ಮಾಡೋಮ್ ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಸಿಗೋಣ್ರಿ. ಅಲ್ಲಿಯವ್ರಿಗೆ ಏನು ಮಾಡಿ ನೀವು ಖುಷಿಯಾಗಿರಿ ಮತ್ತು ಮತ್ತವ್ರಿಗೆ ಖುಷಿ ಕೊಡ್ಕೋತೀರಿ. ಯಾಕೆ ಇದೇ ಒಂದು ದೊಡ್ಡ ಸಂಪತ್ತಿ ಅದ್ರಿ. ಭಲೆ ನೀವು ರೊಕ್ಕ ರೂಪಾಯಿ ಕೊಡ್ತೀವಿ, ಆದರೆ ಏನಿರ್ತದೆ ರೀ, ಖುಷಿ ಇರೋಂಗಿಲ್ಲ. ಆದರೆ ಖುಷಿ ಕೊಡೋದೇ ಇದ್ರೆ ಏನಂದ್ರೆ ನಿಮಗೂ ದುವಾ ಸಿಗ್ತದೆ ರೀ. ಮತ್ತು ಮತ್ತೊಬ್ರಿಗೆ ಏನು ಸಿಗ್ತದೆ ರೀ, ದುವಾ ಕೊಡ್ಕೋತೀರಿ. ದುವಾ ಕೊಡ್ರಿ, ಆಶೀರ್ವಾದ ಕೊಡ್ರಿ. ನಾವು ಆಶೀರ್ವಾದ ಕೊಟ್ಟು ಅಂದರೆ ಆಶೀರ್ವಾದ ಸಿಗ್ತಾವೆ ರೀ. ಬಾಯ್, ಟೇಕ್ ಕೇರ್. ಓಂ ಶಾಂತಿ.